ಭದ್ರಾಹ ಅಶ್ವಾಹ ಹರಿತಃ ಸೂರ್ಯಸ್ಯ ಚಿತ್ರಾಹ ಏತದ್ವಾ ಅನುಮಾದ್ಯಾಸಃ ನಮಸ್ಯಂತೋ ದಿವ ಆ ಪೃಷ್ಠಮಸ್ಥುಃ ಪರಿದ್ಯಾವ ಪೃಥಿವೀ ಯಂತಿ ಸದ್ಯಃ ಅಂತ ಮುಂದಿನ ಮಂತ್ರ. ಇದು ಕೂಡ ಘಟ್ಟದ ಮೇಲಿನ ಋಗ್ವೇದಿಗಳು ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಸೂರ್ಯೋಪಸ್ಥಾನದಲ್ಲಿ ಉಪಯೋಗ ಮಾಡುವಂತಹ ಮಂತ್ರ. ಋಗ್ವೇದದ 1ನೇ ಮಂಡಲದ 115ನೇ ಸೂಕ್ತದ 3ನೇ ಮಂತ್ರ. ಭದ್ರಾಹ ಮಂಗಳಕರಗಳಾದ, ಹರಿತಃ ಹಸಿರು ಬಣ್ಣ ಉಳ್ಳವರು ಅಂತ ಅರ್ಥ ಮಾಡಿದ್ದಾರೆ ಅವರು. ಹಸಿರು ಬಣ್ಣ ಉಳ್ಳದು ಅಂತ ಅರ್ಥ ಮಾಡೋದ್ರ ಬದಲು ಮನೋಹರವಾದ ಸುಂದರವಾದಂಥ, ಚಿತ್ರಾಹ ಅತ್ಯಂತ ಆಶ್ಚರ್ಯಕರಗಳಾದಂತಹ, ಅಶ್ವಾಹ ವೇಗವಾಗಿ ಸಂಚಾರ ಮಾಡುವಂತಹ, ಅನುಮಾದ್ಯಾಸಃ ಕ್ರಮವಾಗಿ ಸ್ತುತ್ಯವಾಗಿರುವ ಅಂತ ಎಲ್ಲ ವೇದ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ತಾರತಮ್ಯಕ್ಕನುಗುಣವಾಗಿ ಸ್ತುತ್ಯವಾಗಿರುವಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೂರ್ಯಸ್ಯ ಸೂರ್ಯನ, ಏತಗ್ವಾಹ ಅಶ್ವಗಳು, ನಮಸ್ಯಂತಹ ನಮಸ್ಕರಿಸಲ್ಪಟ್ಟವುಗಳಾಗಿ, ದಿವಹ ಪೃಷ್ಠಂ ಅಂತರಿಕ್ಷದ ಮೇಲ್ಭಾಗವನ್ನು, ಅಸ್ಥುಹು ವ್ಯಾಪಿಸುತ್ತವೆ, ದ್ಯಾವಾ ಪೃಥಿವಿ ಭೂಮ್ಯಾಕಾಶಗಳನ್ನು, ಸದ್ಯ ಕೂಡಲೇ, ಪರಿಯಂತಿ ಸುತ್ತುತ್ತವೆ. ಹೀಗೆ ಸೂರ್ಯನ ಕುದುರೆಗಳು ಆ ಭಗವಂತನನ್ನ ತಲುಪಬೇಕಾದಂಥವು. ಅವು ಅಂತರಿಕ್ಷದ ಮೇಲ್ಭಾಗದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತವೆ, ಭೂಮ್ಯಾಕಾಶಗಳನ್ನು ಸಂಚಾರ ಮಾಡ್ತವೆ, ಪ್ರದಕ್ಷಿಣೆ ಮಾಡ್ತವೆ ಅಂತ ಅರ್ಥ ಬಂದಿದೆ. ಇದಕ್ಕೆ ಹೀಗೊಂದು ಅಧ್ಯಾತ್ಮದ ಅರ್ಥವನ್ನು ಹೇಳಬಹುದು, ಭಗವತ್ಪರವಾದ ಅರ್ಥವನ್ನು ಹೇಳಬಹುದು ಅಂತ ನನಗೆ ಕಾಣಿಸ್ತದೆ. ಸೂರ್ಯ ಅಂದ್ರೆ ಸೂರ್ಯನ, ಏತಗ್ವಾಹ ಅಂದ್ರೆ ಅಶ್ವಗಳು, ಸೂರ್ಯನ ಕುದುರೆಗಳು ಅಂತಿದೆ. ಸೂರ್ಯನ ಕುದುರೆಗಳು ಅಂತ ಅರ್ಥ ಮಾಡುವುದು ಬದಲು ಇಲ್ಲಿ ಕುದುರೆಗಳು ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಕುದುರೆ ಅನ್ನೋದು ಯಾವತ್ತೂ ಇಂದ್ರಿಯಕ್ಕೆ ಸಂಕೇತ ಅಂತ ಹಿಂದೆ ಅನೇಕ ಕಡೆ ನೋಡಿದ್ದೀವಿ. ಇಂದ್ರಿಯಾಣಿ ಹಯಾನಾಹೋ ಅಂತ ಕಾಟಕೋಪನಿಷತ್ನಲ್ಲಿ. ಸೂರ್ಯನ ಕುದುರೆಗಳು ಅಂದ್ರೆ ಇಲ್ಲಿ ಸೂರ್ಯದೇವ ನಮಗೇನು ಹಗಲಿನ ಬೆಳಕನ್ನು ಕೊಡ್ತಾನೆ, ಅವನ ಕುದುರೆಗಳು ಅಂತ ಅರ್ಥ ಮಾಡೋ ಬದಲು ಸೂರ್ಯ ಅಂದ್ರೆ ಈ ಪ್ರಾಣದೇವ. ಸೂರ್ಯ ಅಂತ ಅರ್ಥ ಇಟ್ಕೊಂಡ್ರು ತಪ್ಪೇನಲ್ಲ, ಪ್ರಾಣದೇವನ ಇಂದ್ರಿಯಗಳು. ಆ ಪ್ರಾಣದೇವ ಅಥವಾ ಸೂರ್ಯ ಭಗವಂತನಿಗೆ ನಮಸ್ಕಾರ, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕ್ತಾ ಇದ್ದಾನೆ. ಶ್ರೀಭೂ ಸಮೇತನಾದಂಥ ಭಗವಂತನಿಗೆ ಇವನು ನಮಸ್ಕಾರ ಮಾಡ್ತಾ ಇದ್ದಾನೆ. ಸೂರ್ಯನ ಶಬ್ದಕ್ಕೆ ಪ್ರಾಣ ಅಂತನೂ ಅರ್ಥ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಹೇಳಿದೆ. ಸೂರ್ಯ ನಿತ್ಯ ಈ ಸಂಚಾರ ಮಾಡುವುದೇನಿದೆ ಭಗವಂತನಿಗೆ ಅವನು ಮಾಡುವಂತಹ ಪ್ರದಕ್ಷಿಣೆ ನಮಸ್ಕಾರ. ಅದು ಶ್ರೀಭೂ ಸಮೇತನಾದಂಥ ಭಗವಂತನಿಗೆ ಪ್ರದಕ್ಷಿಣೆ ನಮಸ್ಕಾರ. ಆ ಸೂರ್ಯನ ಕುದುರೆಗಳು ಅಂತಿದೆಯಲ್ಲ, ಕುದುರೆಗಳು ಅಂದ್ರೆ ನಾನು ಇಂದ್ರಿಯಗಳು ಅಂತ ಹೇಳಿದೆ. ಅವನು ಭಗವಂತನಿಗೆ ಸಾಷ್ಟಾಂಗ ಈ ನಮಸ್ಕಾರ ಮಾಡುವಾಗ, ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡುವಾಗ, ನಮಸ್ಕಾರ ಅಂದ್ರೆ ಸಾಷ್ಟಾಂಗ ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರ ನಮಗೆ ಗೊತ್ತಿರುವಂತೆ ಉರಸಾ ಶಿರಸಾ ದೃಷ್ಟ್ಯಾ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಉಚ್ಯತೆ. ಉರಸ ಎದೆಯಿಂದ, ಶಿರಸ ತಲೆಯಿಂದ, ದೃಷ್ಟ್ಯ ಕಣ್ಣಿನಿಂದ, ಮನಸ ಮನಸ್ಸಿನಿಂದ, ವಚಸ ಮುಖದಿಂದ, ಪದ್ಭ್ಯಾಂ ಕಾಲುಗಳಿಂದ, ಕರಾಭ್ಯಾಂ ಕೈಗಳಿಂದ, ಜಾನುಭ್ಯಾಂ ಮೊಣಕಾಲುಗಳಿಂದ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಅಂತೂ ನಮ್ಮ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳೆಲ್ಲ ಸಾಷ್ಟಾಂಗ ನಮಸ್ಕಾರದಲ್ಲಿ ತೊಡಗಿರ್ತವೆ. ಆ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳನ್ನೇ ಇಲ್ಲಿ ಆ ಸೂರ್ಯನ ಕುದುರೆಗಳು ಅಂತ ಹೇಳಿರೋದು. ಸೂರ್ಯ ತನ್ನ ಕರ್ಮೇಂದ್ರಿಯ ಮತ್ತು ತನ್ನ ಜ್ಞಾನೇಂದ್ರಿಯಗಳ ಮೂಲಕ ಭಗವಂತನಿಗೆ ಪ್ರದಕ್ಷಿಣ, ಶ್ರೀಭೂ ಸಮೇತನಾದ ಭಗವಂತನಿಗೆ ಪ್ರದಕ್ಷಿಣಗಳನ್ನು ಹಾಕಿ ಮುಂದೆ ನಮಸ್ಕಾರ ಮಾಡ್ತಾನೆ ಅಂತ ಅದರ ಅರ್ಥ. ಆ ಸೂರ್ಯನ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿವೆಯಲ್ಲ, ಅವೆಲ್ಲ ಮಂಗಳಕರವಾದದ್ದು. ಮತ್ತೆ ಹರಿತಃ ಅಂದ್ರೆ ಮನೋಹರವಾದಂಥದ್ದು, ಸುಂದರವಾದಂಥದ್ದು. ಚಿತ್ರಾಹ ಅತ್ಯಾಶ್ಚರ್ಯಕರವಾಗಿರುವಂಥದ್ದು. ಹರಿತಃ ಅಂದ್ರೆ ಹಸಿರು ಬಣ್ಣ ಉಳಿದು ಅಂತ ಅರ್ಥವನ್ನ ಇಲ್ಲೇನು ತಗೊಳ್ಳೋದು ಬೇಡ. ಮನೋಹರವಾದಂತಹ, ಸುಂದರವಾದಂತಹ, ಚಿತ್ರಾಹ ಅಂದ್ರೆ ಆಶ್ಚರ್ಯಕರವಾದಂತಹ, ವಿಶ್ವಾಹ ವೇಗವಾಗಿ ಸಂಚಾರ ಮಾಡುವಂಥವು, ಶೀಘ್ರವಾಗಿ ಚಲಿಸುವಂಥವು ಆ ಸೂರ್ಯನ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳು. ಅವು ಅನುಮಾದ್ಯಾಸ ಕ್ರಮವಾಗಿ ಸ್ತುತ್ಯವಾಗಿರುವ ಅಂತಿವೆ. ಅನುಮಾದ್ಯಾಸ ಅಂತ ಅನ್ನೋದಕ್ಕೆ ಈ
ಕ್ರಮವಾಗಿ ಸಂತೋಷವನ್ನು ಹೊಂದುವ ಅಂತ ಇನ್ನೊಂದು ಅರ್ಥವನ್ನ ಮಾಡಬೇಕು ಅಂತ ನನಗೆ ಕಾಣಿಸ್ತು. ಹಾಗ ಅರ್ಥವನ್ನ ಎಲ್ಲಿಯಾದ್ರೂ ಆಚಾರ್ಯ ಹೇಳಿದ್ದಾರೋ ಇಲ್ಲವೋ ಅದು ಗೊತ್ತಿಲ್ಲ, ಅಂತೂ ಹಾಗೊಂದು ಅರ್ಥವನ್ನು ಮಾಡಬೇಕು ಅಂತ ನನಗೆ ಕಾಣಿಸ್ತು. ಕ್ರಮವಾಗಿ ಸ್ತುತ್ಯವಾಗಿರುವುದು ಅಂತ ಅರ್ಥ ಮಾಡೋದಕ್ಕಿಂತ ಈ ಪ್ರತಿಯೊಂದು ಇಂದ್ರಿಯವೂ ಕೂಡ, ಅವನ ಜ್ಞಾನೇಂದ್ರಿಯ, ಅವನ ಕರ್ಮೇಂದ್ರಿಯ, ಹೀಗೆ ಪ್ರತಿಯೊಂದು ಕೂಡ ಆ ಭಗವಂತನನ್ನ ಪ್ರದಕ್ಷಿಣೆ ನಮಸ್ಕಾರಗಳ ಮೂಲಕ ಸ್ತುತಿಸುವಲ್ಲಿ ಅತ್ಯಂತ ಸಂತೋಷ ಪಡ್ತದೆ ಅಂತ ಹಾಗೆ ಅರ್ಥ ಹೇಳಬೇಕು. ಮಾಧ್ಯಾಸಹ, ಸಂತೋಷವನ್ನು ಅನುಭವಿಸುವಂತಹ, ಒಂದಕ್ಕಿಂತ ಒಂದು ಇಂದ್ರಿಯ ತಾಮುಂದು ಅಂತ ಉತ್ಸಾಹವನ್ನು ತೋರಿಸಿ ಆ ಭಗವಂತನಿಗೆ ಅವು ಸಾಷ್ಟಾಂಗ ನಮಸ್ಕಾರ ಹಾಕ್ತವೆ ಅಂತ, ಸಾಷ್ಟಾಂಗ ನಮಸ್ಕಾರ ಹಾಕುವಲ್ಲಿ ಆ ಸೂರ್ಯನಿಗೆ ಅವು ಸಹಾಯಕ ಆಗ್ತವೆ ಅಂತ ಅದರ ಅರ್ಥ ಹೇಳಬೇಕು ಅಂತ ನನಗೆ ಕಾಣಿಸ್ತು. ಅನುಮಾದ್ಯಾಸಹ ಅಂದ್ರೆ ಅನುಮಾದ್ಯಾಹ ಅಂತ ಅರ್ಥ. ಅನುಮಾದ್ಯಾಹ ಅನ್ನುತ್ತ ಏನು ಲೌಕಿಕ ಸಂಸ್ಕೃತದಲ್ಲಿ ರೂಪ ಇದೆ, ಅದರ ವೈದಿಕ ರೂಪವೇ ಅನುಮಾದ್ಯಾಸಹ. ಅನುಮಾದ್ಯಾಹ ಸಂತೋಷಕ್ಕೆ ಅವು ಕಾರಣಗಳು, ಸ್ವಯಂ ಉತ್ಸಾಹವನ್ನು ತೋರಿಸುವಂತಹ ಇಂದ್ರಿಯಗಳು. ಮತ್ತೆ ಈ ಸೂರ್ಯ ಏನು ಒಂದು ಉತ್ಸಾಹ ಸಂತೋಷವನ್ನು ತೋರಿಸ್ತಾನೆ ಭಗವಂತನಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕುವುದರಲ್ಲಿ, ಆ ಸಂತೋಷಕ್ಕೆ ಅವು ವಿಷಯವಾದದ್ದು ಅಂತ ಹೀಗೆ ಅರ್ಥವನ್ನು ಮಾಡಬಹುದು. ಮದ್ಯ ಅನ್ನೋ ಶಬ್ದ ನಮಗೆ ಗೊತ್ತಿದ್ದೇ ಇದೆ. ಮದ್ಯ ಹಾಗೆ ಪ್ರಮಾದ್ಯ ಇವೆಲ್ಲ ಶಬ್ದಗಳು ಮದೀಹರ್ಷ ಅನ್ನೋ ಧಾತುವಿನ ಕೆಲವು ಕೃತ್ ಪ್ರತ್ಯಯದ ರೂಪಗಳು. ಹಾಗಿಲ್ಲಿ ಮದ್ಯ ಪ್ರಮಾದ್ಯ ಅಂತ ಹೇಗಿವೆ, ಹಾಗಿಲ್ಲೂ ಕೂಡ ಅನುಮಾದ್ಯ ಅನ್ನೋ ಶಬ್ದವನ್ನು ನಾನು ಇಟ್ಕೊಂಡಿದ್ದೀನಿ. ಸಂತೋಷವನ್ನು ಕೊಡುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರ ಹಾಕುವಂತಹ ಸೂರ್ಯನಿಗೆ ಸಂತೋಷವನ್ನು ಕೊಡುವಂತಹ ಇಂದ್ರಿಯಗಳು ಅಂತ ಅದರ ತಾತ್ಪರ್ಯ. ನಮಸ್ಯಂತಹ, ಅವು ನಮಸ್ಯಂತಹ ನಮಸ್ಕರಿಸಲ್ಪಟ್ಟವುಗಳಾಗಿ ಅಂತ ಅರ್ಥ ಮಾಡಿದಾರಲ್ಲ, ಹಾಗೆ ಅರ್ಥ ಮಾಡುವುದು ಬದಲು ಸ್ವಯಂ ನಮಸ್ಕಾರ ಮಾಡ್ತಾ ಇರುವಂಥವು ಅಂತ ಅರ್ಥವನ್ನ ನಾನು ಹೇಳುವ ಪ್ರಯತ್ನ ಮಾಡಿದ್ದೇನೆ. ದಿವಹ ಪೃಷ್ಠಂ ಅಸ್ಥು ಅಂದ್ರೆ, ದ್ಯು ಅಂದ್ರೆ ಈ ದ್ಯುಲೋಕ ಅಥವಾ ಹಗಲು, ಅದು ಜ್ಞಾನಕ್ಕೆ ಸೂಚಕ. ಜ್ಞಾನದ ಮೇಲ್ಭಾಗವನ್ನ ಅವು ವ್ಯಾಪಿಸಿವೆ, ಅರ್ಥಾತ್ ಭಗವಂತನ ಕುರಿತಾದ ತತ್ವಜ್ಞಾನವನ್ನು ಅವು ಪಡೆದುಕೊಂಡಿವೆ ಅಂತ ಅರ್ಥ. ಮತ್ತೆ ಆ ಸೂರ್ಯನ ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ನಾವು ಜ್ಞಾನದಾಯಕ, ಸ್ವಯಂ ತತ್ವಜ್ಞಾನವನ್ನು ನಾವು ಸೂರ್ಯನಿಗೆ ಕೊಡ್ತವೆ, ಮತ್ತೆ ಅವುಗಳನ್ನು ಉಪಾಸಿಸುವಂತ ನಮಗೂ ಕೂಡ ಅವು ತತ್ವಜ್ಞಾನವನ್ನು ಕೊಡ್ತವೆ. ಹಾಗಾಗಿ ದಿವಹ ಅಂದ್ರೆ ತತ್ವಜ್ಞಾನದ ಪೃಷ್ಠ, ಅತ್ಯಂತ ಪರಾಕಾಷ್ಠ, ಅದನ್ನ ಅವು ತಲುಪಿವೆ ಅಂತ ಅರ್ಥ. ದ್ಯಾವಾ ಪೃಥ್ವಿ ಅಂದ್ರೆ, ನಾನು ಬಹಳ ಹಿಂದಿನ ಇದನ್ನು ಅನೇಕ ಕಡೆ ಹೇಳಿದ್ದೇನೆ, ಋಗ್ಭಾಷೆಯಲ್ಲಿ ಆಚಾರ್ಯರು ಪೃಥ್ವಿ ಅಂದ್ರೆ ಭೂದೇವಿ ಅಂದ್ರೆ ಲಕ್ಷ್ಮೀದೇವಿಯ ಭೂರೂಪ, ದ್ಯು ಅಂದ್ರೆ ಶ್ರೀರೂಪ ಅಂತ ಅರ್ಥ ಹೇಳೇ ಇದ್ದಾರೆ, ಪ್ರಸಿದ್ಧವಾದ ಅರ್ಥವೇ ಇದೆ. ಆ ದ್ಯಾವಾ ಪೃಥ್ವಿಗಳನ್ನ ಮತ್ತೆ ಶ್ರೀಭೂ ಸಮೇತನಾದ ಭಗವಂತನನ್ನ ಸದ್ಯ ಕೂಡಲೇ, ಬಹಳ ಅವನಿಗೇನು ವಿಳಂಬ ಬೇಕಾಗಿಲ್ಲ, ಪರ್ಯಂತಿ ನಮಸ್ಕರಿಸುವುದು, ಸುತ್ತುತ್ತವೆ, ಪ್ರದಕ್ಷಿಣೆ ಮಾಡುತ್ತವೆ ಅಂತ ಹೀಗರ್ಥ. ಇಂದ್ರಿಯಗಳು ಪ್ರದಕ್ಷಿಣೆ ಮಾಡುವುದು ಅಂದ್ರೆ ಇಂದ್ರಿಯ ಸಮೇತನಾದಂಥ ಸೂರ್ಯ ಪ್ರದಕ್ಷಿಣೆ ಮಾಡ್ತಾನೆ ಅಂತ ಅರ್ಥ. ಮತ್ತೆ ದ್ಯಾವಾ ಪೃಥ್ವಿ ಅನ್ನೋದಕ್ಕೆ ಶ್ರೀಭೂಗಳು ಅಂತ ಅರ್ಥ ಮಾಡಿದ್ವಿ. ಭಗವಂತನನ್ನ ನಾವು ಅಲ್ಲಿ ಯಾವುದೇ ಶಬ್ದ ಇಲ್ಲದೆ ಇದ್ರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಕಾಣಿಸ್ತದೆ. ಶ್ರೀಭೂ ಸಮೇತನಾದ ಭಗವಂತನಿಗೆ ಪ್ರದಕ್ಷಿಣೆ ನಮಸ್ಕಾರ ಅಂತ. ಅಥವಾ ದಿವಹ ಪೃಷ್ಠಂ, ದ್ಯು ಅಂದ್ರೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯ ಮೇಲ್ಭಾಗದಲ್ಲಿರುವಂತಹ ಅವ್ಯಕ್ತಾತ್ ಪುರುಷ ಪರಹ, ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಠ ಸಾ ಪರಾಗತಿ. ದುಶಬ್ದವಾಚ್ಯಳಾದ ಲಕ್ಷ್ಮೀದೇವಿಗಿಂತಲೂ ಪೃಷ್ಠ ಶ್ರೇಷ್ಠನಾದಂಥ ಭಗವಂತನನ್ನ ಅಸ್ತು ವ್ಯಾಪಿಸುತ್ತವೆ, ಅವನಿದ್ದಲ್ಲಿ ಹೋಗಿ ಅವನನ್ನು ತಲುಪುತ್ತವೆ. ಹಾಗೆ ಶ್ರೀಭೂ ಎಂಬ ಲಕ್ಷ್ಮೀದೇವಿಯ ರೂಪಗಳನ್ನು ಕೂಡ ಅವು ನಾರಾಯಣನ ಜೊತೆಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತವೆ. ಹೀಗೆ ದಿವಪೃಷ್ಠ ಅಂದ್ರೆ ಲಕ್ಷ್ಮೀದೇವಿಗಿಂತಲೂ ಉತ್ಕೃಷ್ಟನಾದಂತಹ ಪರಾಕಾಷ್ಠ ಸ್ಥಾನದಲ್ಲಿರುವಂತಹ ತಾರತಮ್ಯ ಕಕ್ಷಾದ ಅತ್ಯುನ್ನತ ಸ್ಥಿತಿಯಲ್ಲಿರುವಂತಹ ಭಗವಂತ ಅಂತ ಅರ್ಥ ಮಾಡೋದು ಯೋಗ್ಯವಾಗಿ ಕಾಣಿಸ್ತದೆ ನನಗೆ. ಹಾಗಾದ್ರೆ ಒಟ್ಟು ಅನ್ವಯ, ಸೂರ್ಯಸ್ಯ ಭದ್ರಾಹ ಅಶ್ವಾಹ ಹರಿತಃ ಚಿತ್ರಾಹ ಅನುಮಾದ್ಯಾಸಃ ಏತಗ್ವಾಹ ನಮಸ್ಯಂತಹ ದಿವಹ
ಪೃಷ್ಠಂ ನಮಸ್ಯಂತಹ ಹಾಗೂ ಅನ್ವಯ ಮಾಡಬಹುದು. ಶ್ರೀದೇವಿ ಲಕ್ಷ್ಮೀದೇವಿಗಿಂತಲೂ ಮೇಲ್ಭಾಗದಲ್ಲಿರುವ ಭಗವಂತನನ್ನು ನಮಸ್ಕಾರ ಮಾಡುತ್ತಾ ಪೃಷ್ಠಂ ನಮಸ್ಯಂತಹ ಅಸ್ಥು ನಮಸ್ಕಾರ ಮಾಡ್ತಾ ಇವೆ. ಹಾಗೆ ಶ್ರೀಭೂ ಎಂಬ ಲಕ್ಷ್ಮೀದೇವಿಯ ಆ ರೂಪಗಳು ಅದರಿಂದ ಸಮೇತನಾದಂತಹ ಭಗವಂತನಿಗೂ ಪ್ರದಕ್ಷಿಣೆಗಳನ್ನು ಹಾಡ್ತಾ ಇವೆ. ಹೀಗೆ ದಿವಹ ಪೃಷ್ಠಂ ನಮಸ್ಯಂತಹ ಅಸ್ಥು ಅಪಿಚ ದ್ಯಾವಾ ಪೃಥಿವೀ ಸದ್ಯ ಪರಿಯಂತಿ. ಸೂರ್ಯನ ಅಥವಾ ಪ್ರಾಣದೇವನ, ಭದ್ರಾಹ ಮಂಗಳಕರಗಳಾದ, ಅಶ್ವಾಹ ವೇಗವಾಗಿ ಸಂಚರಿಸುವ, ಹರಿತಃ ಸುಂದರಗಳಾದ, ಚಿತ್ರಾಹ ಅತ್ಯಾಶ್ಚರ್ಯಕರಗಳಾದಂತಹ, ಅನುಮಾದ್ಯಾಸಃ ಸಂತೋಷಕ್ಕೆ ಜನಕಗಳಾದಂತಹ, ಏತಗ್ವಾಹ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು, ದಿವಹ ಲಕ್ಷ್ಮೀದೇವಿಗಿಂತಲೂ ಪೃಷ್ಠಂ ಉನ್ನತ ಸ್ಥಾನದಲ್ಲಿರುವ ಭಗವಂತನನ್ನು ನಮಸ್ಯಂತಹ ನಮಸ್ಕಾರ ಮಾಡುತ್ತಾ ಅಸ್ಥು ಇವೆ. ಅಪಿಚ ಮತ್ತು ಕೂಡ ದ್ಯಾವಾ ಪೃಥಿವಿ ಶ್ರೀದೇವಿ ಭೂದೇವಿಯರನ್ನು ಸದ್ಯ ಕೂಡಲೇ ಅಥವಾ ಶ್ರೀದೇವಿ ಭೂದೇವಿ ಸಮೇತನಾದ ನಾರಾಯಣನನ್ನು ಸದ್ಯ ಕೂಡಲೇ ಪರಿಯಂತೆ ಪ್ರದಕ್ಷಿಣೆ ಮಾಡುತ್ತವೆ ಅಂತ ಒಟ್ಟಾರೆ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.